ಸೀನಿಯರ್ ಕೂಡ, ಆದರೆ ಒಂದು ರೀತಿ ಸ್ನೇಹಮಯ ವ್ಯಕ್ತಿಯವರು. ನಾನು ಈ ಹಿಂದೆ ನಾಗರಹೊಳೆ ವನ್ಯಜೀವಿ ವಲಯದಲ್ಲಿ ಈ ವನವಿಹಾರ ಅಂತ ಹೇಳ್ತೀವಿ, ವೈಲ್ಡ್ ಲೈಫ್ ಸಫಾರಿ, ಅದರದ್ದು ಇನ್ಚಾರ್ಜ್ ಆಗಿದೆ. ಸರ್ರು ಒಂದು ಸರಿ ಇದೇ ರೀತಿ ಅವ್ರಿಗೆ ಕಾಡಂತೆ ತುಂಬ ಪ್ರೀತಿ ಜಾಸ್ತಿ. ಹಸಿರು ಯಾವಾಗಲೂ ಅವ್ರ ತೋಟನೂ ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಾನು ಒಂದು ಸರಿ ಭೇಟಿ ಮಾಡ್ತೀನಿ. ಅವರು ನಾಗರಹೊಳೆಗೆ ಬಂದಿರಬೇಕಾದ್ರೆ ಅಲ್ಲಿ ನನಗೆ ತುಂಬ ಪರಿಚಯ ಆಗಿದೆ. ತದನಂತರದಲ್ಲಿ ನನಗೆ ಪದೋನ್ನತಿ ಹೊಂದಿ ಪಿರಿಯಾಪಟ್ಟಣ ವಲಯಕ್ಕೆ, ಪಿರಿಯಾಪಟ್ಟಣ ತಾಲೂಕಿಗೆ ಪೋಸ್ಟಿಂಗ್ ಆದಮೇಲೆ ಸರ್ರು ಪರಿಚಯ ಆಯಿತು. ನನಗೆ ಸುಮಾರು ಒಂದು ವಾರದ ಹಿಂದೆ ನನ್ನ ಈ ರೀತಿ ನಮ್ಮ ಇದರಲ್ಲಿ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಳ್ಬೇಕು ಅಂತ ಇದ್ದೀವಿ, ಈ ಥರ ಒಂದು ಇದೆ, ತಾವು ಕೂಡ ವನ ಮಹೋತ್ಸವಕ್ಕೆ ಜೊತೆಗೆ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಕೇವಲ 1-2 ದಿವಸದಲ್ಲಿ, ಒಂದೇ ದಿವಸ ಅಂತ ಕಾಣಿಸ್ತದೆ, ಅವರು ಸೋಮವಾರ ಬ್ಯುಸಿ ಆಗಿಬಿಡ್ತಿರುತ್ತೆ, ಒಂದು ದಿವಸದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ವ್ಯವಸ್ಥಿತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ರೀತಿ ಅವರು ಅದನ್ನು ಆರ್ಗನೈಸ್ ಮಾಡಿದ್ರು. ಇದರಲ್ಲಿ ಅವರು ಎಷ್ಟು ಡೆಡಿಕೇಶನ್, ಅವರ ಒಂದು ಇಂಟ್ರೆಸ್ಟ್ ಇದ್ರ ಮೇಲೆ ತುಂಬ ಇದೆ. ನಾನು ಅವ್ರಿಗೆ ಅರಣ್ಯ ಇಲಾಖೆ ವತಿಯಿಂದ, ನನ್ನೆಲ್ಲ ಸಹೋದ್ಯೋಗಿಗಳ ವತಿಯಿಂದ ತುಂಬ ಆಭಾರಿ ಆಗಿರ್ತೇನೆ. ಮತ್ತು ಕಾಲೇಜಿನ ಬಗ್ಗೆ ಒಂದು ನಮಗೆ ಕೊಠಡಿನಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ನಾನು ಕೂಡ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ನಾನು ಬೆಂಗಳೂರಿನ UVC ಕಾಲೇಜಿನಲ್ಲಿ ಓದಿದ್ದೀನಿ. ಬೆಂಗಳೂರಿನ UVC ಕಾಲೇಜ್ ಅಂದರೆ ಕರ್ನಾಟಕದ ಅತಿ ಹಳೆಯ ಕಾಲೇಜು. ಸೊ ಅಲ್ಲೂ ಕೂಡ ಲ್ಯಾಬ್ಗಳೆಲ್ಲ ನೋಡಿದ್ದೀನಿ. ಹೇಳಬೇಕು ಅಂದರೆ ಅಲ್ಲಿಗಿಂತಲೂ ತುಂಬ ವ್ಯವಸ್ಥಿತವಾಗಿ ನಿಮಗೆ ಫೆಸಿಲಿಟೀಸ್ ಇದೆ. ಹೇಳುವಂತಂದರೆ ಇಷ್ಟು, ನಾನು ಒಂದು ಖಾಸಗಿ ತುಂಬ ಲಕ್ಷಾಂತರ ರೂಪಾಯಿ ಅಥವಾ ಸಾವಿರಾರು ರೂಪಾಯಿ ಫೀಸ್ ತಗೊಳ್ಳೋಕ್ಕಂಥ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಿಂತಲೂ ಎಲ್ಲ ರೀತಿ ಸೌಕರ್ಯ, ಎಲ್ಲ ರೀತಿ ವ್ಯವಸ್ಥೆ ನಿಮಗೆ ಇಲ್ಲಿದೆ. ಇದು ಸರ್ಕಾರ ಹೇಳಬೇಕು ಅಂತಂದರೆ ಅಭಿವೃದ್ಧಿ ಅಂದರೆ ಇದು, ಅಥವಾ ಏನು ಹೇಳ್ತಂದರೆ ಸರ್ಕಾರದಿಂದ ಏನು ಸವಲತ್ತುಗಳಂದರೆ ಇದನ್ನು ಎಲ್ಲ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ನೀವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ತದನಂತರದಲ್ಲಿ ನೀವು ನೋಡ್ಬೋದು, ಇದೊಂದು ಸಭೆಗೆ ಅವರು ಎಷ್ಟು ರೀತಿ ಒಂದು ಪರಿಪೂರ್ಣವಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಅದೇ ರೀತಿ ನಿಮಗೆ ಮುಂದೂಡ್ತಕ್ಕಂಥ ದಿನಗಳಲ್ಲಿ ಪರೀಕ್ಷೆ ಇದೆ ಅಂತ ಹೇಳ್ತು. ನೀವು ಇಷ್ಟು ದಿವಸ ಏನೇ ನೆಗ್ಲೆಕ್ಟ್ ಮಾಡಿದ್ದು ಪರವಾಗಿಲ್ಲ, ಇದೊಂದು ಸಭೆಯನ್ನು ನೀವು ತುಂಬ ಇದರಿಂದ ಉತ್ಸಾಹ ತಗೊಂಡ್ಬಿಟ್ಟು, ಇದರಿಂದ ನೀವು ಉತ್ತೇಜನ ತಗೊಂಡ್ಬಿಟ್ಟು, ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬೇರೆ ಯಾವುದಕ್ಕೂ ಸಮಯ ಕೊಡದೆ ನಿಮ್ಮ ಪರೀಕ್ಷೆಗೆ ಪ್ರಿಪೇರ್ ಆಗಿ ಎಲ್ಲರೂ ತುಂಬ ಒಳ್ಳೆ ನಿಮ್ಮ ತಾಲೂಕಿಗೆ ಸತ್ತರಾಗಿ, ನನ್ನ ಅಂತ ಹೇಳ್ಕೊಳ್ಳಲ್ಲ, ನನ್ನ ರೀತಿ ಎಲ್ಲ ರೀತಿ ತಾವು ಕೂಡ ಒಂದು ಅಧಿಕಾರಿಗಳಾಗಿ ಇಲ್ಲಿಗೆ ಬರಬೇಕು ಅಂತ ನನ್ನ ಒಂದು ಆಶಯ. ಸೊ ನನಗೆ ಈ ವನ ಮಹೋತ್ಸವ ವಿಚಾರದಲ್ಲಿ ನಮಗೇನೇ ಸಹಕಾರ ಇದ್ದರೂ, ಏನು ಸಸಿಗಳೇನು ನೆಟ್ಕೊಟ್ಟಿದ್ದೀವಿ ಅದನ್ನು ನೆಟ್ಕೊಡಿ. ಇನ್ನೂ ಹೆಚ್ಚಿನ ಸಸಿಗಳು ಸಹ ಹೇಳಿದ್ದಾರೆ ನಮಗೆ, ಸ್ವಲ್ಪ ಇನ್ನೂ ಒಂಥರ ಅಲಂಕಾರಿಕ ಸಸ್ಯಗಳು ಅಂತ ಹೇಳ್ತೀವಿ ನಾವು, ಅದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಹೂಗಳಿರ್ಬೋದು, ಅದನ್ನೆಲ್ಲ ಒದಗಿಸ್ಕೊಡೋಕ್ಕಂಥ ಜವಾಬ್ದಾರಿ ಬಂದಿರುತ್ತೆ, ನಾನು ಮಾಡ್ಕೊಡ್ತೀನಿ. ನೆಕ್ಸ್ಟ್ ವಿಷಯಸ್ ಹೇಳ್ತಾ, ಶುಭಾಶಯಗಳನ್ನ ಹೇಳ್ತಾ, ನನಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ ತಮ್ಮೆಲ್ಲರಿಗೂ ಮುಗಿಸ್ತಾ ನಾನು ಹೇಳ್ತೀನಿ. ನಮ್ಮ ಸೋಮಶೇಖರ್ ಅವರ ಸಿಬ್ಬಂದಿ ಬಂದು ನಿನ್ನೆ ದಿವಸ ಹಿಂಗೆ ಅಂತ ಹೇಳಿ ಆಹ್ವಾನ ಮಾಡಿದ್ರು. ನಮ್ಮ ಶಾಲೆಯಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿ ದಾಖಲಾತಿ ಪಡ್ಕೊಂಡಿದ್ದಾರೆ. ಅವ್ರ ಅಣ್ಣ ನಾವು ಕ್ಲಾಸ್ಮೇಟು, ನಿಮ್ಮ ಪ್ರಾಚಾರ್ಯರ ಅಣ್ಣ ನಾವು ಕ್ಲಾಸ್ಮೇಟು, PUC ಸೈನ್ಸು BSc ಎಲ್ಲ ಓದುವಾಗ ನಾನು ಜಾಸ್ತಿ ಸಾಮಾನ್ಯ ಕಾರ್ಯಕ್ರಮಗಳನ್ನ ಮೊಬೈಲಲ್ಲಿ ನೋಡ್ತೀನಿ. ನಾನು ಅದಕ್ಕೆ ಬಳಸೋದು ಕಡಿಮೆ, ವಿಶೇಷವಾಗಿ ನಾನು ನೋಡೋದು, ಅದಕ್ಕೆ ರಿಯಾಕ್ಟ್ ಮಾಡೋದು ಕಡಿಮೆ. ನನಗೆ ಅತ್ಯಂತ ಗಮನಿಸಿದ್ದು, ಅತ್ಯಂತ ಇಷ್ಟವಾದಿದ್ದು 3 ಕಾರ್ಯಕ್ರಮಗಳು. ಎರಡನೇದು ಪೋಷಕರ ಸಭೆ ಹಾಗೂ ಹಿರಿಯ ತರಬೇತಿದಾರರಿಗೆ ಸಂತೋಷದ ವಿಷಯ, ಮತ್ತು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನೀವೆಲ್ಲ ಶಾರದಾ ಮಾತೆಯನ್ನು ಕೂಡ ಬೇಡ್ಕೊಂಡಿದ್ದೀರಿ. ನಾವೆಲ್ಲ ನಿಮ್ಮ ಪರವಾಗಿ, ನಾನು ಬಹುಶಃ ನಾನು ಬರುವಾಗ ಇಲ್ಲಿ ಉದಾಸೀನದಿಂದನೇ ಬಂದೆ. ಅಯ್ಯೋ ಏನೋ ಬರಬೇಕಲ್ಲ ಅಂತ ಹೇಳ್ಕೊಂಡು ನಾನು ಸಾಕಷ್ಟು ಸಲ ಇಲ್ಲಿ ಓಡಾಡಿದ್ದೀನಿ. ಸಾಕಷ್ಟು ಸಲ ಓಡಾಡುವಂಥ ಸಂದರ್ಭದಲ್ಲಿ ಒಂದ್ಸಲ ಕೂಡ ನಾನು ಒಳಭಾಗಕ್ಕೆ ಬಂದಿಲ್ಲ. ಬಂದಾಗ ನನಗೆ ಭಾಳ ಆಶ್ಚರ್ಯ ಆಯಿತು, ಖುಷಿನೂ ಆಯಿತು, ಹೆಮ್ಮೆನೂ ಅಂತ ಅನ್ನಿಸ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಳ್ಳೆಯದನ್ನು ನಾವೆಲ್ಲ ಗೌರವಿಸ್ಬೇಕು. ಯಾರು ಕೆಲಸ ಮಾಡ್ತಾರೋ ಅವ್ರ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು. ಅವ್ರ ಎದುರುಗಡೆಯಲ್ಲೇ ನಾನು ಹೇಳ್ತಾ ಇದ್ದೀನಿ. ನನಗೆ ಅಷ್ಟೊಂದು ಏನು ಆತ್ಮೀಯರಲ್ಲ, ಪರಿಚಯ ಅಷ್ಟು ಬಿಟ್ಟರೆ ಒಂದು ಬಾರಿ ನಾವು ನಿಮ್ಮ ಪ್ರಾಚಾರ್ಯರು ನಾವು ಇದು ಮಾಡಿದ್ದು ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ, ನಾನು ಅನೇಕ ನನ್ನ 35 ವರ್ಷಗಳ ಸೇವಾವಧಿನಲ್ಲಿ ಸಾಕಷ್ಟು 9 ತಾಲೂಕುಗಳಲ್ಲಿ ಮುಖ್ಯ ಶಿಕ್ಷಕನಾಗಿ, ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈಗ ನನ್ನ ಕೊನೆ ಹಂತ, ನಾನೇ ಓದಿದ ಶಾಲೆ ಇಲ್ಲೇ ನಾನು ನಿವೃತ್ತಿ ಹೊಂದಬೇಕು ಅಂತ ಹೇಳ್ಕೊಂಡು ಬೆಟ್ಟಪುರಕ್ಕೆ ನಾನು ವರ್ಗಾವಣೆ ತಗೊಂಡೆ. ಸದ್ಯ ನಾನಲ್ಲಿ ಉಪಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸಲ ಬಹುತೇಕ ಮಕ್ಕಳು TC ತಗೊಂಡು ಹೋಗುವಾಗ ಎಲ್ಲಿಗೆ ಸೇರ್ಕೊತಾ ಇದ್ದಿರಲ್ಲ ಅಂತ ನಾನು ITIಗೆ ಅಂತ
ಬಂದಿದ್ದೀನಿ ಅಂತ ಹೇಳಿದ್ರೆ ಯಾರಿಗೂ ಬೇಸರದಿಂದ ನೀವು 10 ನಿಮಿಷ ಮಾತಾಡಿದ್ರೆ. ಮೊದಲನೇದಾಗಿ ನಿಮ್ಮನ್ನೆಲ್ಲ ಇಷ್ಟೊಂದು ವ್ಯವಸ್ಥಿತವಾಗಿ ITI ಅಂತಕ್ಕಂಥದ್ದು ಅಯ್ಯೋ ಹೋದ್ರಲ್ಲಿ ಏನೋ ಅನ್ನೋ ಥರ ಉದಾಸೀನ ಸೇರ್ಕೊಳ್ಳುವಂಥ ಮಕ್ಕಳೇ ಜಾಸ್ತಿ. ಎಲ್ಲೂ ಜಾಸ್ತಿ ಅಂಕ ಬರದೇ ಇರೋ SSLCಲಿ ಓದಕ್ಕೆ ಆಸಕ್ತಿ ಇಲ್ಲದೆ ಇರೋರು, ಆಮೇಲೆ ತಂದೆ ತಾಯಿಗಳು ಹೆಚ್ಚು ಹಣವನ್ನು ವ್ಯಯ ಮಾಡಿ ಒಳ್ಳೊಳ್ಳೆ ಕಾಲೇಜುಗಳಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗದೆ ಇರುವಂಥವ್ರು, ಈ ಥರದ ನಮ್ಮ ಬಹುತೇಕ ಮಕ್ಕಳು ಇಲ್ಲಿಗೆ ದಾಖಲಾತಿಯನ್ನು ಬಯಸುವಂಥದ್ದು. ಅದು ನಾನು ಗಮನಿಸ್ಕೊಂಡಿರೋ ಸತ್ಯವೂ ಕೂಡ ಹೌದು, ಗಮನಿಸಿರೋದು ಹೌದು, ಅದು ಸತ್ಯವೂ ಕೂಡ ಹೌದು. ಆದರೆ ಆ ಮಾತನ್ನ ಸುಳ್ಳಾಗಿಸುವ ರೀತಿಯಲ್ಲಿ ನನಗೆ ಇವತ್ತು ಈ ಕಾರ್ಯಕ್ರಮ ಕಾಣಿಸ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳೇ, ನೀವು ಯಾರು ಕೂಡ ಅಧೀನರಾಗಬೇಕಾಗಿಲ್ಲ. ನಿಮ್ಗೆ ಯಾರು ಆಂಗ್ಲ ನಿಮ್ಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ದೇ ಇದ್ರೂ ಪರವಾಗಿಲ್ಲ, ಬರೆಯಕ್ಕೆ ಬರ್ದೇ ಇದ್ರೂ ಪರವಾಗಿಲ್ಲ. ಸಮ್ ಎಕ್ಸ್ಟೆಂಟ್ ನೀವೆಲ್ಲ ಕೂಡ ಒಂದಷ್ಟು ದಿವಸ ಕಲ್ತುಕೊಂಡು ನೀವು ಹೋಗ್ಬೋದು, ಅದೇನು ಅಡ್ಡಿ ಇಲ್ಲ. ನೀವು ಯಾರು ಅಧೀನರಾಗಬೇಕಾಗಿಲ್ಲ. ಪ್ರಯತ್ನ ಅಂತಕ್ಕಂಥದ್ದು ಇದ್ರೆ ಎಲ್ಲವೂ ಆಗುತ್ತೆ. ಆ ಪ್ರಯತ್ನದ ಮೊದಲನೇ ಭಾಗ ನಮ್ಮ ಸೋಮಶೇಖರ್ ಸರ್ ಅವರು, ಇಲ್ಲ ಪ್ರಾಚಾರ್ಯ ಸರ್, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಬಹಳ ನನಗೆ ಖುಷಿ ಅಂತ ಅನ್ನಿಸ್ತು. ನಿಮ್ಮ ಈ ಬದ್ಧತೆ, ಈ ಕಮಿಟ್ಮೆಂಟು, ಈ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಕಾರ್ಯ ಸಿಬ್ಬಂದಿ ಎಲ್ಲವೂ ಕೂಡ ಯಾರೆಲ್ಲ ನಾವು ಕಳಿಸ್ತೀವೋ ITI ಕಾಲೇಜ್ ಹೋಗಿ ಸೇರ್ಕೊಳ್ಳಿ ಅಂತ ಹೇಳಿ ನಾವು ಯಾರಿಗೆಲ್ಲ ನಾವು ಪ್ರಪೋಸ್ ಮಾಡ್ತೀವೋ ಅಥವಾ ಕಳಿಸ್ತೀವೋ, ಅಥವಾ ಪೋಷಕರು ಇಚ್ಛೆ ಪಟ್ಟು ಅಥವಾ ಇನ್ಯಾವುದೋ ಕಾರಣಕ್ಕೋ ಸೇರಿಸ್ಕೋಬಹುದು. ಆದರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ನಾಳೆ ದಿವಸ ಅನ್ನ ಸಿಗುವ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ. ಸುಮ್ಮನೆ ಹೋದರೆ ಏನು ಕೇಳಿದ್ರೆ ಬಹುತೇಕ ಹೇಳ್ತಿಲ್ಲ, ಡಿಗ್ರಿ ಮಾಡೋದು ಬೇಕಾಗಿಲ್ಲ, ಅವಶ್ಯಕತೆಯೂ ಇಲ್ಲ. ತಿಳ್ಕೊಳ್ಳಿ ಮಕ್ಕಳೇ, ಮುಂದಿನ ಭವಿಷ್ಯ ಇರೋದು ಲೇಬರ್ ಕ್ಲಾಸ್ಗೆ. ಇನ್ನು 10 ವರ್ಷ 15 ವರ್ಷ ಕಳೆದ್ರೆ ಯಾರೆಲ್ಲ ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೋ, ಯಾರೆಲ್ಲ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೋ, ಯಾರೆಲ್ಲ 3 ಡಿಗ್ರಿ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಭವಿಷ್ಯ ಇಲ್ಲ. ನಿರೀಕ್ಷೆ ಮಾಡಿದಷ್ಟು ಸಂಬಳನೂ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ನಾವೆಲ್ಲ ತುಂಬಾ ಓದ್ಕೊಂಡಿದ್ದೀವಿ, ನಾವು ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡಲ್ಲ, ಈ ಥರದ ಮನಸ್ಥಿತಿ ಇದ್ದಾರೆ. ತಿಳ್ಕೊಳ್ಳಿ, ಮುಂದಿನ 10 ವರ್ಷಗಳ ನಂತರ ಈ ದೇಶದ ಭವಿಷ್ಯ ಇರೋದೇ ಸ್ಕಿಲ್ಡ್ ಲೇಬರ್ಸು, ಫಾರ್ಮರ್ಸು, ವರ್ಕರ್ಸ್ಗೆ. ಹಾಗಾಗಿ ನಿಮಗೆಲ್ಲ ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಭವಿಷ್ಯ ಇದೆ. ಕಷ್ಟಪಟ್ಟು ಕಲಿಬೇಕು, ಇಷ್ಟಪಟ್ಟು ಕಲಿಬೇಕು. ತಪ್ಪು ಮಾಡೋದನ್ನ ತಪ್ಪು ಅಂತ ನೀವು ಅನ್ಕೋಬಾರ್ದು. ಎಷ್ಟು ಸಲ ಬೇಕಾದ್ರೂ ತಪ್ಪು ಮಾಡಿ, ತಪ್ಪು ಮಾಡ್ಲಿಕ್ಕೆ ನೀವು ಇರೋದು, ಮಕ್ಕಳು ಇರೋದೇ ತಪ್ಪು ಮಾಡ್ಲಿಕ್ಕೆ. ನಾವು ಯಾರು ಬೇಸರ ಮಾಡ್ಕೊಳ್ಳೋದಿಲ್ಲ. ಹೇಳ್ಕೊಡುವಂಥ ಸಿಬ್ಬಂದಿ ಇದ್ದಾರೆ, ನೀವು ಪ್ರಯತ್ನ ಮಾಡಿ. ಇವತ್ತು ನಮ್ಮಲ್ಲಿ ಉದ್ಯೋಗದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗದ ಕೊರತೆ ಇಲ್ಲ, ಉದ್ಯೋಗ ಬೇಕಾದಷ್ಟಿದೆ ನಮ್ಮ ದೇಶದಲ್ಲಿ. ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂಥ ಅರ್ಹತೆ, ಕೌಶಲ್ಯ, ಮನಸ್ಥಿತಿ ಅದು ನಮ್ಮಲ್ಲಿಲ್ಲ, ನಮ್ಮಲ್ಲಿಯೂ ಇಲ್ಲ, ನಮ್ಮ ಪೋಷಕರಲ್ಲಿಯೂ ಇಲ್ಲ. ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಮಕ್ಕಳೇ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಹಿಂದಿನ ಶಾಲೆಯಲ್ಲಿ ಶಿಕ್ಷಕನಾಗಿದ್ದಾಗ ನನ್ನ ಜೊತೆ ಗಣಿತ ಟೀಚರ್ನ ಕ್ಲಾಸ್ ಮಾಡಿದೆ. ಅವನು ಬೇರೆ ಬೇರೆ ಕಾರಣಕ್ಕೆ ಓದಕ್ಕಾಗ್ತದೆ 9ನೇ ಕ್ಲಾಸ್ವರೆಗೆ ಶಿಕ್ಷಣವನ್ನು ನಿಲ್ಲಿಸಿ ಒಂದು ಕಾಫಿ ತಗೊಂಡು ಕೊಟ್ಟಿದ್ದಾನೆ. ಅಲ್ಲೆಲ್ಲ ಒಂದು 3-4 ವರ್ಷ ಮಾಡ್ತಾನೆ. ಕೊನೆಗೆ ಏನೋ ಬಡತನ, ಮನೆ ಊರಲ್ಲಿ ಜಮೀನಿಲ್ಲ, ಮತ್ತೊಂದಿಲ್ಲ, ಸರಿ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋಗಿ ಒಂದು ಗಾರ್ಮೆಂಟ್ಸ್ ಸೇರ್ಕೋತಾನೆ. ಹುಡುಗ ಈಗಲೂ ಇದ್ದಾನೆ, ಯಾವುದೋ ಕಥೆ ಇಲ್ಲ, ಜೀವನ ಹೇಳ್ತಾ ಇರೋದು. ಅವನು ಯಾಕೆ ಸ್ಕಿಲ್ಡ್ ಅನ್ನೋ ಪದಕ್ಕೆ ಅನ್ವರ್ಥ ಅನ್ನೋದಕ್ಕೆ ಯಾಕೆ ಪದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಓದಲೇಬೇಕು, ಹೆಚ್ಚೇ ಓದಬೇಕು, ಇಂಜಿನಿಯರಿಂಗೇ ಮಾಡಬೇಕು, MSc ಮಾಡಬೇಕು, ಅದು ಯಾವುದು ವಿಚಾರವೇ ಅಲ್ಲ. ಈಗ ತಿಳ್ಕೊಳ್ಳಿ, ಯಾವುದು ವಿಚಾರವೇ ಅಲ್ಲ ಅದು. ಸ್ಕಿಲ್ ಅನ್ನೋ ಪದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಕ್ಕೆ ನಾನು ಹೇಳ್ತಿರೋದು. ಅವನು ITI ಮಾಡಿಲ್ಲ, ವೃತ್ತಿಪರ ಕೋರ್ಸ್ ಮಾಡಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿಲ್ಲ. ಹುಡುಗ ಯಾವುದೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವನು ಒಂದು ವರ್ಷಕ್ಕೆ ಎಷ್ಟು ಸಂಬಳ ತಗೋಬಹುದು ಅವನು? ನಾನು SLC 9ನೇ ಕ್ಲಾಸ್ ಓದಿ ಶಾಲೆ ಬಿಟ್ಟ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ಈಗ ಅವ್ರಿಗೆ 42 ವರ್ಷ, ಎಷ್ಟು ಸಂಬಳ ತಗೋಬಹುದು ಅವನು? ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾನೆ, ಹೇಳಿ ನೋಡುವ, ಎಷ್ಟು ತಗೋಬಹುದು? 18,000, 15,000, 20,000, 10,000, 12,000 ಬೇರೆ ಬೇರೆ ಕೊಡ್ತಾರೆ. ಅವನು ಎಷ್ಟು ತಗೋಬಹುದು? ಒಂದು ಅಂದಾಜು ಹೇಳಿ. ತಿಂಗಳಿಗೆ 12,000, 15,000 ಅಂದ್ರೆ ಒಂದು ವರ್ಷಕ್ಕೆ 1,80,000 ಸಂಬಳ ಆಯ್ತು. ಆನ್ಯಲಿ 43 ಲಕ್ಷ ಸಂಬಳ ತಗೋತಾರೆ. 43 ಲಕ್ಷ. ಅವನ್ನ ಬಾಂಬೆ ಹೋಗ್ತೀನಿ ಅಂದ್ರೆ ಇನ್ನೂ 5 ಲಕ್ಷ ಸೇರಿಸಿ ಕೊಡ್ತಾರೆ.
ಹಂಗಾದ್ರೆ ಏನಿದೆ ಅವನ ಹತ್ರ? ವಿದ್ಯೆ ಇದೆಯಾ? ಅವನು ಡಿಗ್ರಿ ತೊಗೊಂಡಿದ್ದಾನಾ? ITI ಸರ್ಟಿಫಿಕೇಟ್ ಇದೆಯಾ? ಇಂಜಿನಿಯರಿಂಗ್ ಗೋಲ್ಡ್ ಮೆಡ್ಲ? ಮತ್ತೆ ಹೆಂಗೆ ಕೊಡ್ತಾರೆ ಅವನಿಗೆ ಸಂಬಳ? ಅಷ್ಟೊತ್ತ ಹೆಂಗೆ ಸಂಬಳ ಕೊಡ್ತಾರೆ ಅವನಿಗೆ? ಅವನ ಹತ್ರ ಇರುವಂಥದ್ದು ಸ್ಕಿಲ್ಲು, ಕೌಶಲ್ಯ. ಆ ಕಂಪ್ನಿಗೆ ಅವನು ಅಸೆಟ್ಟು. ಆ ಕಂಪ್ನಿಗೆ ಅವನು ಏನು ಬೇಕೋ, ಆ ಕಂಪ್ನಿಗೆ ಏನು ಬೇಕೋ ಅದನ್ನು ಅವನು ಮಾಡಿಕೊಡ್ತಾನೆ. ಅದಕ್ಕೆ ಅವನ್ನ ಹೈರ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ಇದು ITI ಅನ್ನೋದು ಕಡಿಮೆ ಅಂತ ನೀವು ಭಾವಿಸ್ಬೇಡಿ, ಡಿಪ್ಲೊಮಾ ಅನ್ನೋದು ಕಡಿಮೆ ಅಂತ ಭಾವಿಸ್ಬೇಡಿ. ಮುಂದೆ ಭವಿಷ್ಯ ಇರೋದೇ ಪ್ರೊಫೆಷನಲ್ ಕೋರ್ಸ್ಗಳಿಗೆ. ಹೆಚ್ಚು ಓದುವಂಥ ಅಗತ್ಯ ಇಲ್ಲ. ನೀವು ಕಲಿಯುವಾಗ ಏನು ಕಲಿತೀರಿ ಅನ್ನೋದು ಮುಖ್ಯ. ನೀನು ಒಬ್ಬ ಒಳ್ಳೆ ಇಂಜಿನಿಯರ್ ಆಗಿ ನೀವು ಒಂದು ಇಂಜಿನಿಯರಿಂಗ್ ಕೋರ್ಸ್ ಮುಗಿಸ್ತೀನಿ, ಅಥವಾ ನಾನು ITI ಆಗಿ ಯಾವುದಾದ್ರು ತರಬೇತುದಾರ ಆಗ್ತೀನಿ, ಅಥವಾ ಈ ಕೋರ್ಸ್ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಅದರಲ್ಲಿ ಒಳ್ಳೆ ನೈಪುಣ್ಯತೆಯನ್ನು ಪಡ್ಕೋಬೇಕು, ಕೌಶಲ್ಯವನ್ನು ಪಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಒಬ್ಬ ಶೂ ಪಾಲಿಶ್ ಮಾಡೋನಾದರೆ ಆ ಶೂನ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಗುಣಮಟ್ಟದಲ್ಲಿ ಕಸ್ಟಮರ್ಸ್ಗೆ ಇಷ್ಟ ಆಗೋ ಹಾಗೆ ನೀವು ಶೂ ಪಾಲಿಶ್ ಮಾಡಿದ್ರೆ ಅಲ್ಲೂ ಕೂಡ ಇಷ್ಟೇ ಸಂಬಳ ತೆಗಿಬೋದು. ನೀನು ಒಬ್ಬ ಒಳ್ಳೆ ಎಲೆಕ್ಟ್ರಿಷಿಯನ್ ಆದರೆ ಯಾವುದೇ ಸಂದರ್ಭ ಬಂದರೂ ಎಂಥದೇ ಸಂದರ್ಭದಲ್ಲಿ ಕೂಡ ಆ ಮೋಟ್ರನ್ನ ಅಥವಾ ಆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ರೆ, ಒಳ್ಳೆ ಸ್ಕಿಲ್ಡ್ ಎಲೆಕ್ಟ್ರಿಷಿಯನ್ ಆದರೆ ನಿನಗೆ ಸಾಫ್ಟ್ವೇರ್ ಇಂಜಿನಿಯರ್ ಏನು ಕೊಡ್ತಾರೋ ಸಂಬಳ ಅದನ್ನು ಇಲ್ಲೇ ಕೊಡ್ತಾರೆ. ಯಾವುದೇ ನಿರ್ವಂಚನೆಯಿಂದ, ಕೌಶಲ್ಯದಿಂದ ಯಾರು ಗ್ರಾಹಕರು ಇರ್ತಾರೋ ಅವ್ರಿಗೆ ಇಷ್ಟಪಡೋ ಹಾಗೆ, ಅವ್ರು ಮೆಚ್ಚೋ ಹಾಗೆ ಕೆಲಸ ಮಾಡಿದ್ರೆ ನೀವು ಅಲ್ಲೂ ಕೂಡ ಇಷ್ಟೇ ಲಕ್ಷಗಟ್ಟಲೆ ಸಂಬಳನ ತಗೋಬಹುದು. ಇದು ನಿಮ್ಮ ಮನಸ್ಸಿನಲ್ಲಿರಬೇಕು. ಈ ಭೂಮಿ ಮೇಲೆ, ಈ ಪ್ರಕೃತಿ ಮೇಲೆ ಕಡಿಮೆದು ಹೆಚ್ಚಿಂದು ಅಂತ ಯಾವ ಕೆಲಸವಿಲ್ಲ ತಿಳ್ಕೊಳ್ಳಿ ಮಕ್ಕಳೇ. ಎಲ್ಲವೂ ಕೂಡ ಪವಿತ್ರವಾದ ಕೆಲಸವೇ, ಎಲ್ಲವೂ ಕೂಡ ಗೌರವಿಸಲ್ಪಡುವ ಕೆಲಸವೇ. ಆದರೆ ಗೌರವಿಸುವ ಹಾಗೆ ನೀವು ಮಾಡಬೇಕು, ಇಷ್ಟಪಡುವ ಹಾಗೆ ಮಾಡಬೇಕು, ಕಡಿಮೆ ದರದಲ್ಲಿ ನೀವು ಮಾಡಬೇಕು. ಆಗ ನಿಮಗೆ ಬೆಲೆ ಇರ್ತದೆ. ಉದ್ಯೋಗಗಳು ನಿಮ್ಮ ಹತ್ರ ಹುಡುಕೊಂಡು ಬರ್ತವೆ. ಆ ಕಾರಣಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದರೆ, ನೀವು ಕಲಿಯುವಾಗ ಇಷ್ಟಪಟ್ಟು ಕಲಿಬೇಕು, ಅದನ್ನು ಅರ್ಥ ಮಾಡ್ಕೊಂಡು ಕಲಿಬೇಕು. ಕಲ್ತಿದ್ದನ್ನ ಎಲ್ಲಿ ಬಳಕೆ ಮಾಡಬೇಕು, ನಿಮ್ಮ ಕೌಶಲ್ಯವನ್ನು ಎಲ್ಲಿ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವುದೋ ಒಂದು ಕಾಲೇಜು ಅಥವಾ ಯಾವುದೋ ಈಗ ಇಂಜಿನಿಯರಿಂಗ್ ಕಾಲೇಜುಗಳು ಬೇಕಾದಷ್ಟಿದೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಗೂ ಬೆಲೆ ಇಲ್ಲ. ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದರೆ ನಿಮಗೆ ಪ್ಲೇಸ್ಮೆಂಟ್ ಇಲ್ಲ. ಯಾಕೆ? ಅಲ್ಲಿ ಸಾಂಪ್ರದಾಯಿಕವಾದ ಶಿಕ್ಷಣ ಕೊಡ್ತಾರೆ, ಓದಿಸ್ತಾರೆ, ಪರೀಕ್ಷೆ ಬರೀತೀಯಾ, ಪಾಸ್ ಆಯ್ತೀಯಾ, ಸರ್ಟಿಫಿಕೇಟ್ ಇಟ್ಕೋತಾರೆ. ಖಾಸಗಿ ಕಂಪ್ನಿಗಳು ನಿಮ್ಗೆ ಸರ್ಟಿಫಿಕೇಟ್ ಕೇಳಲ್ಲ. ನೀನು ಏನು ಕೆಲಸ ಮಾಡ್ತೀಯಾ, ಯಾವುದೋ ಒಂದು ಕಾನ್ಸೆಪ್ಟ್ನ ನೀನು ಕೊಟ್ಟರೆ ಅದರ ಎಷ್ಟು ಮಟ್ಟಿಗೆ ನೀನು ಎಕ್ಸ್ಪ್ಲೈನ್ ಮಾಡ್ತೀಯ, ಅದನ್ನು ಹೆಂಗೆ ಬಳಕೆ ಮಾಡ್ತಿ, ಎಷ್ಟು ಕಡಿಮೆ ದರದಲ್ಲಿ ಬಳಕೆ ಮಾಡ್ಬೋದು, ಎಷ್ಟು ಸಮಯದಲ್ಲಿ ಬಳಕೆ ಮಾಡ್ತಿ, ಎಷ್ಟು ಉಪಯೋಗ ಇದೆ, ಈ ಥರದ್ದೆಲ್ಲ ಅನೇಕ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾಗತ್ತೆ. ಅಂತ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ನೀವು ಇದರಲ್ಲಿ ತಿಳ್ಕೊಂಡ್ರೆ ನಿಮಗೆ ಬೆಲೆ ಇದೆ. ಅಲ್ಲಿ 2 ವರ್ಷದ ಕೋರ್ಸು, SLC ಆದಮೇಲೆ PUC ಆದಮೇಲೆ 4 ವರ್ಷದ ಕೋರ್ಸು ಅಂತ ಬರಲ್ಲ. ನಿನ್ನಿಂದ ಕಂಪ್ನಿಗೆ ಏನು ಇದೆ ಅದರ ಮೇಲೆ ನಿಮ್ಮನ್ನು ಹೈರ್ ಮಾಡ್ತಾರೆ. ನಿಮ್ಗೆ ಸಣ್ಣದು ಜಪಾನ್ ಒಂದು ಸಣ್ಣದ ಕತೆ ಹೇಳಿಬಿಟ್ರೆ, ನೀವು ಟೊಯೋಟಾ ಕಂಪ್ನಿ ಕೇಳಿದ್ದೀರಾ? ಯಾವ ದೇಶದದು? ಟೊಯೋಟಾ ಕಂಪ್ನಿ ಯಾವ ದೇಶದಪ್ಪ? ಜಪಾನ್. ಹೌದಾ? ಟೊಯೋಟಾ ಕಾರ್ ನೋಡಿದ್ದೀರಾ? ಇವತ್ತಿಗೂ ಕೂಡ, ಅವತ್ತಿಂದ ಇವತ್ತಿಗೂ ಕೂಡ ಅತಿ ಹೆಚ್ಚು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿರುವಂಥದ್ದು, ಇವತ್ತು ಕೂಡ ಚಾಲ್ತಿಯಲ್ಲಿರುವಂಥ ಮೋಟಾರ್ ಕಂಪನಿ, ನಮ್ಮ ಕಾರು ಉತ್ಪಾದನಾ ಕಂಪನಿ ಟೊಯೋಟಾ. ಟೊಯೋಟಾದ ಮಾಲೀಕನ ಹೆಸರು ಗೊತ್ತಾ? ಟೊಯೋಟಾ ಹೇಗೆ ಬಂತು ಅಂತ ಗೊತ್ತಾ ನಿಮಗೆ? ಟೊಯೋಟಾದ ಮಾಲೀಕ, ಆ ಹುಡುಗ ಅವನ ಜಮೀನ್ ಹತ್ರ ಹಿಂಗೆ ಕೆಲಸ ಮಾಡ್ತಾ ಇರ್ತಾನೆ. ಒಂದು ಹೈವೇ ಬದಿನಲ್ಲಿ ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಬಾಲಕ ಯೋಚನೆ ಮಾಡ್ಕೊಳ್ಳಿ, ಇವತ್ತಿನ ಟೊಯೋಟಾ ಕಂಪನಿ ಓನರ್ ಯೋಚನೆ ಮಾಡಬೇಡಿ ನೀವು, ಮೊದಲಿದ್ದ ಆ ಹುಡುಗನ ಯೋಚನೆ ಮಾಡ್ಕೊಳ್ಳಿ. ಅವನು ಯೋಚನೆ ಮಾಡ್ತಾನೆ, ಈಗ ರಸ್ತೆಯಲ್ಲಿ ಹೀಗೆ ಹೈವೇನಲ್ಲಿ ಸಾಕಷ್ಟು ವೆಹಿಕಲ್ಗಳು ಹೋಯ್ತಾ ಇರ್ತವೆ, ಈ ಕಡೆಯಿಂದ ಹೋಯ್ತಾ ಇರ್ತವೆ, ಆ ಕಡೆಯಿಂದ ಹೋಯ್ತಾ ಇರ್ತವೆ, ಕಾರ್ಗಳು ಹೋಯ್ತಾ ಇರ್ತವೆ, ಎಲ್ಲ ಓಡ್ತಾ ಇರ್ತವೆ. ಇವನಿಗೆ ಕಾರ್ನಲ್ಲಿ ಓಡಾಡಬೇಕು ಅಂತ ಆಸೆ ಬಾಲಕನಿಗೆ. ಸಾಕಷ್ಟು ಸಲ ಕೈ ತೋರಿಸ್ತಾನೆ, ಯಾವ ಕಾರು ನಿಲ್ಲಿಸೋದಿಲ್ಲ. ಬಹಳ ಹುಚ್ಚು ಅದಮ್ಯ ಅವನಿಗೆ, ಕಾರ್ನಲ್ಲಿ ಹೋಗ್ಬೇಕು ನಾನು ಅಂತ, ಏನಾದರೂ ಮಾಡಿ ಕಾರ್ನಲ್ಲಿ ಹೋಗ್ಬೇಕು, ನಾನು ಓಡಾಡಬೇಕು ಅಂತ ಸಾಕಷ್ಟು ಕಾರ್ಗಳಿಗೆ ಕೈ ತೋರಿಸ್ತಾನೆ. ಎಷ್ಟೋ ಕಾರುಗಳ ಹಿಂದೆ ಓಡ್ತಾನೆ, ನಿಲ್ಲಿಸಿ ಅಂತ ಹೇಳ್ಕೊಂಡು. ಉತ್ಸಾಹ ನೋಡಿ ಅವನು ಹೇಗಿದೆ ಆ ಹುಡುಗಂದು. ಯಾರು ನಿಲ್ಲಿಸೋದಿಲ್ಲ. ಅವತ್ತೇ ನಿರ್ಧಾರ ಮಾಡ್ತಾನೆ ಅವನು, ನಾನು ಒಳ್ಳೆ ಒಬ್ಬ ಮೆಕ್ಯಾನಿಕ್ ಆಗಿ ನಾನು ಒಂದು ಕಾರು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ. ಅವನೇನು ಓದಿಲ್ಲ,
ಯಾವುದೇ ಡಿಗ್ರಿ ಪಡೆದಿಲ್ಲ, ITI ಪಡೆದಿಲ್ಲ, ಇಂಜಿನಿಯರಿಂಗ್ ಪಡೆದಿಲ್ಲ, ಪ್ರೊಫೆಷನಲ್ ಕೋರ್ಸು ಮಾಡಿಲ್ಲ ಬಗ್ಗೆ. ಕೊನೆಗೆ ಒಂದು ಕಾರ್ ಗ್ಯಾರೇಜ್ಗೆ ಮೆಕ್ಯಾನಿಕ್ ಕಾರನ್ನ ರಿಪೇರಿ ಮಾಡೋದಕ್ಕೆ, ಕಾರನ್ನ ಒರೆಸೋದಕ್ಕೆ, ಕಾರನ್ನ ತೊಳೆಯೋದಕ್ಕೆ ಸೇರ್ಕೋತಾನೆ. ಹಾಗೆ ಸೇರ್ಕೊಂಡಂತ ಆ ಬಾಲಕ ಇವತ್ತು ಟೊಯೋಟಾ ಅಂತ ಕಂಪ್ನಿನ ಸ್ಥಾಪನೆ ಮಾಡಿರೋದು. ಜಪಾನ್ನಲ್ಲಿ ಯಾಕೆ ಜಪಾನ್ ದೇಶದಲ್ಲಿ ಯಾಕೆ ಈ ಕೈಗಾರಿಕಾಕರಣ ಅಥವಾ ಈ ಥರದ ವೃತ್ತಿಪರ ಕೋರ್ಸ್ಗಳಿಗೆ ಅಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ, ಅವ್ರು ತಯಾರು ಮಾಡ್ತಕ್ಕಂಥ ಉತ್ಪನ್ನಗಳಿದೆಯಲ್ಲ, ಅದು ಅತ್ಯಂತ ವಿಶ್ವಾಸಾರ್ಹ, ಅತ್ಯಂತ ರಿಲಯಬಲ್. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ, ಹೋಂಡಾ ಕಂಪನಿ ನಿಮ್ಮ ಮಿಶ್ರಿಷನ್ ಇರ್ತಕ್ಕಂಥ ಲಿಫ್ಟ್ಗಳು, ಒಂದು ಲಿಫ್ಟ್ ಹಾಕಿದ್ರೆ 15 ವರ್ಷ 20 ವರ್ಷ ರಿಪೇರಿ ಬರಲ್ಲ. ಅಂದರೆ ಯಾವ ಗುಣಮಟ್ಟದಲ್ಲಿ ಅವ್ರು ತಯಾರು ಮಾಡಿರ್ತಾರೆ ಯೋಚನೆ ಮಾಡ್ತೀವಿ. ಹೇಳಿದ ಅರ್ಥ ಆಗಿದೆಯಾ ನಿಮಗೆ? ಅಂದರೆ ಎಲ್ಲರೂ ಇವತ್ತು ಹಾಳಾಗಿರೋರು ನಾಳೆ ಆಳುವವರಾಗ್ಬೋದು. ಇಂದು ನೀವು ಕೂಲಿ ಕಾರ್ಮಿಕರಾಗಿರೋರು ನಾಳೆ ಮಾಲೀಕರಾಗ್ಬೋದು. ಇಂಥ 1000 ಉದಾಹರಣೆಗಳು ನಿಮಗೆ ಸಿಗ್ತವೆ. ಅವೆಲ್ಲವೂ ಕೂಡ ಇಲ್ಲಿಂದನೇ ಆಗಿರುವಂಥದ್ದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿರುತ್ತೆ. ನಾನು ಹೇಳಿದ್ನಲ್ಲ, ಸೊ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರನ್ನ ಒಳಗೂಡಿಸಿ ಎಲ್ಲ ಸಮೀಪದ ಎಲ್ಲ ಮುಖ್ಯ ಶಿಕ್ಷಕರು ಎಲ್ಲ ಅತಿಥಿಗಳನ್ನು ಕರೆಸಿ ನಿಮಗೆ ಇನ್ಸ್ಪೈರ್ ಮಾಡೋ ಹಾಗೆ ನಿಮಗೆ ಒಂದು ಉತ್ತೇಜನ ಕೊಡ್ತಾ ಇರ್ತಕ್ಕಂಥ ಮಾನ್ಯ ಪ್ರಾಂಶುಪಾಲರು ನಿಮ್ಮದೊಂದು ಸುತ್ತಾಗಾದ ಕಾರ್ಯ ಇದು ಮುಂದುವರಿದೆ. ಜೊತೆಗೆ ನನ್ನ ಅಭಿಲಾಷೆ ಏನು ಅಂತ ಹೇಳಿದ್ರೆ, ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳು ನಾವು ಒಂದು ಸೌಲಭ್ಯಗಳ ಜೊತೆಗೆ ನಾವು ಸುತ್ತಮುತ್ತಲದಲ್ಲಿ ನಮ್ಮಲ್ಲಿ ಹಿರಿಯರು ಇರ್ತಾರೆ, ಯಾವುದಾದ್ರು ಮುಖಂಡರುಗಳಿರ್ತಾರೆ, ಅವರ ಸಹಕಾರದಿಂದ ಇನ್ನೂ ಹೆಚ್ಚಿನ ಮಟ್ಟಿಗೆ ಈ ಸಂಸ್ಥೆನ ಪ್ರಗತಿ ದಾಖಲೆ ತಗೊಂಡ್ಬರಬೇಕು ಅನ್ನೋದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದಾಗ ನನ್ನ ಸಹೋದ್ಯೋಗಿ ಮಿತ್ರರು ತುಂಬ ಸಹಕಾರನ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಶಿರೋಣಿಯಾಗಿರ್ತೀನಿ. ಜೊತೆಗೆ ಇನ್ನೂ ಇದೆ, ಬದಲಾವಣೆ ಮಾಡೋಂಥ ಅವಕಾಶಗಳಿದ್ದಾವೆ ನಮಗೆ. ಏನಕ್ಕೆ ಅಂತಂದರೆ, ಈ ಸಂಸ್ಥೆ ಮೊದಲು ಬಂದಾಗ 2 ವೃತ್ತಿ ಮಾತ್ರ ಇತ್ತು ಈ ಸಂಸ್ಥೆಯಲ್ಲಿ, ಹಿಂದೆ ಇಲ್ಲ. 2014ರಲ್ಲಿ ಆಗಿರುವಂಥ ಒಂದು ಸಂಸ್ಥೆ ಇದು. 14ರಲ್ಲಿ ಆದಾಗ 22ರಲ್ಲಿ ಈ ಬಿಲ್ಡಿಂಗ್ ಬಂದಿದ್ದು, ಮೊದಲು ಪ್ರೈವೇಟ್ ಬಿಲ್ಡಿಂಗ್ಗಳಲ್ಲಿ ಇದ್ದರು. 22ಕ್ಕೆ ಬಂದಾದ ಮೇಲಿಂದ ಈ ಸಂಸ್ಥೆಯಲ್ಲಿ 2 ವೃತ್ತಿಗಳು, 2 ಟ್ರೇಡ್ ಮಾತ್ರ ರನ್ ಆಗ್ತಿತ್ತು. ನಾನು ಇಷ್ಟು ವ್ಯವಸ್ಥಿತವಾಗಿ ಸರ್ಕಾರ ಇಷ್ಟು ಕೊಟ್ಟಿದೆ. ಈ ಸರ್ಕಾರದ ಜೊತೆಗೆ MOU ಮಾಡ್ಕೊಂಡಿರೋದು ಯಾರು ಅಂತ ಅಂದರೆ, ನಿಮ್ಮ ಗಮನಕ್ಕೂ ಇರಲಿ, ಟಾಟಾ ಕೇಳಿದ್ರ, ರತನ್ ಟಾಟಾರವರು ಅವರ ದೂರದೃಷ್ಟಿ ಇಟ್ಕೊಂಡು ಭವಿಷ್ಯದಲ್ಲಿ ಮಕ್ಕಳ ಭವಿಷ್ಯನ ನಾವು ಟೆಕ್ನಿಕಲ್ ಲೈನಲ್ಲಿ ಅವನ್ನ ಗುರುತಿಸಬೇಕು, ಪ್ರಪಂಚದಲ್ಲಿ ನಮ್ಮ ದೇಶ ಮುಂದುವರಿಬೇಕು ಅಂದರೆ ಟೆಕ್ನಿಕಲ್ ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಸ್ವಹ ಉದ್ಯೋಗಿಗಳ ಅದರವರ ಆಗ್ಬೋದು, ಇಲ್ಲ ಒಂದು ಯಾವುದಾದ್ರೂ ಒಂದು ಟೆಕ್ನಿಕಲ್ ಸ್ಕಿಲ್ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಿಯರ್ಲಿ 6 ಬ್ರಾಂಚ್ಗಳು, 6 ಟ್ರೇಡ್ಗಳು ಮತ್ತು 23 ಶಾರ್ಟ್ ಟರ್ಮ್ ಕೋರ್ಸ್ಗಳು ಸೇರಿಸಿದಂಗೆ 30 ಕೋಟಿಗಳನ್ನ ಈ ಸಂಸ್ಥೆಗೆ ನೀಡಿದರು ರತನ್ ಟಾಟಾರವರು. ಅವರು ಈಗ ನಾವು ಹಳೆಯ ಕಾಲದ ವ್ಯವಸ್ಥೆಯಲ್ಲಿ ಏನು ಟ್ರೈನಿಂಗ್ ಪಡ್ಕೊಂಡಿರ್ತೀವಿ, ಜೊತೆಗೆ ನಮಗೆ ಇಂಡಸ್ಟ್ರೀಸ್ಗಳಿಗೆ ಬೇಕಾದ, ಈಗ 10% ಬೇಕಾದ ಏನು ಸೀನಿಯರ್ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಏನು ಬೇಕು ಆ ಮಕ್ಕಳುಗಳಿಗೂ ಬೇಕು, ಗ್ರಾಮೀಣ ಮಕ್ಕಳುಗಳಿಗೂ ಬೇಕು ಅನ್ನೋ ದೃಷ್ಟಿಯಿಂದ ಸೆಲೆಕ್ಟೆಡ್ ITIಗಳು ಈ ವ್ಯವಸ್ಥೆನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ತಾವು ಹೇಳ್ತಾ ಇದ್ರಿ ಸರ್, ಪಾಲಿಟೆಕ್ನಿಕ್ಸ್ ಅವರು ನಮ್ಮ ಜೊತೆ MOU ಮಾಡ್ಕೊಂಡಿದ್ದಾರೆ, ಪಾಲಿಟೆಕ್ನಿಕ್ ಮಕ್ಕಳುಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ, ಅದು ಸಹ ಈ ವ್ಯವಸ್ಥೆ ಇಲ್ಲ. ಹಾಗಾಗಿ ನಮಗೆ ಹೆಮ್ಮೆ ಅನಿಸ್ಬೇಕು, ಇಂಥ ಫೆಸಿಲಿಟೀಸ್ಗಳನ್ನ ಹಾಳು ಮಾಡೋದು ಬೇಡ ಅಂತ ಹೊಸದಾಗಿ ನಾನು ಬಂದಾದ ಮೇಲೆ ನಮ್ಮ ಸ್ಟಾಫು, ನಮ್ಮ ಹೈಯರ್ ಅಥಾರಿಟಿ ಅವರ ಸಹಯೋಗದಿಂದ, ಅವರ ಗೈಡೆನ್ಸ್ ಬೇಸ್ ಮೇಲೆ ಇನ್ನೂ 3 ವೃತ್ತಿಗಳನ್ನ ಜಾಸ್ತಿ ಮಾಡಿದ್ದೀವಿ. ಈಗ ಒಂದು 3 ವರ್ಷದಿಂದ ಇನ್ನೂ 3 ವೃತ್ತಿಗಳನ್ನ ಜಾಸ್ತಿ ಮಾಡಿದ್ದೀವಿ. ಅವರಿಗೆ ನಾವೆಲ್ಲ ನೋಡ್ತಾ ಇದ್ರೆ ನಾವೆಲ್ಲ ಫಿಟ್ಟರ್ ಎಲೆಕ್ಟ್ರಿಷಿಯನ್ ಅಂತ ಅನ್ನೋ ಜೊತೆಗೆ ಮೇಜರ್ ಆಗಿ ನಮಗೆ ಬೇಕಾಗಿರೋದು, ಈಗ ಇತ್ತೀಚೆಗೆ ವೆಹಿಕಲ್ಸ್ಗಳು ನೋಡ್ತಾ ಇದ್ದೀವಿ, ನಮ್ಮ ಇಂಧನದ ಕೊರತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ ರನ್ ಆಗ್ತಾ ಇದ್ದಾವೆ. ಅದೆಲ್ಲ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದಕ್ಕೆ ಬೇಕಾದ ಟೆಕ್ನಿಷಿಯನ್, ಇಂಜಿನಿಯರ್ಸ್ಗಳು ಇದ್ದಿದ್ರೆ ಏನು ಪ್ರಯೋಜನ? ಹಾಗಾಗಿ ಈ ಸಂಸ್ಥೆಯಲ್ಲಿ MEV ಟೆಕ್ನಿಷಿಯನ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಿಷಿಯನ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಅರ್ಥಪೂರ್ಣವಾಗಿ ನಡೀತಾ ಇದೆ. ಅದೇ ಜೊತೆಗೆ ನಾವು ಯಾವುದೇ ಇಂಡಸ್ಟ್ರಿಗೆ ಹೋದ್ರೆ ಮಾಸ್ ಪ್ರೊಡಕ್ಷನ್ ಬಂದಾಗ CNC, ಅಡ್ವಾನ್ಸ್ CNC ಬೇಕಾಗ್ತದೆ. ನಾವು ಮೊದಲೆಲ್ಲ ಏನು ಮಾಡ್ತೀವಿ, ಲೇಖನೆಲ್ಲ ವರ್ಕ್ ಮಾಡ್ತಾ ಇದ್ವಿ. ಇನ್ನೂ ಹೆಚ್ಚಿನ ನಾಲೆಡ್ಜ್ ಬೇಕು ಅಂದ್ಬಿಟ್ಟು CNC ಕೋರ್ಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದು ಸಹ ನಡೀತಾ ಇದೆ. ಜೊತೆಗೆ
ಮಾಮೂಲಿ ವೆಲ್ಡಿಂಗ್ ಮಾಡ್ತಾ ಇರ್ತಾರೆ, ಫಾರ್ಮಲ್ ಎಜುಕೇಶನ್ ನೋಡಿ ಟೆಕ್ನಿಕಲ್ ಎಜುಕೇಶನ್ ವೆಲ್ಡಿಂಗ್ ತಿಳ್ಕೊತಾ ಇರ್ತಾರೆ. ಆದರೆ ರೊಬೊಟಿಕ್ ವೆಲ್ಡಿಂಗ್ ಅಂತೂ ಈಗ ಇತ್ತೀಚೆಗೆ ಬಂದಿರೋವಂಥದ್ದು, ಅಂದರೆ ನಮಗೆ ಬಂದಿರೋ ಇತ್ತೀಚೆಗೆ ಆಗಿರ್ಬೋದು, ಬೇರೆ ಕಡೆ ಮೊದಲೆಲ್ಲ ಇದೆ. ಅದು ಸಹ ಹೊಸ ಕೋರ್ಸ್ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಇಂಡಸ್ಟ್ರಿಯಲ್ ರೊಬೊಟಿಕ್ ಟ್ರೇಡ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಾಗಾಗಿ ನಮ್ಮ ಮಕ್ಕಳುಗಳು ಹೆಚ್ಚಿನ ತರಬೇತಿನ ಪಡ್ಕೊಳ್ಳೋದ್ರ ಜೊತೆಗೆ ಅವರು ಮುಂದಿನ ಜೀವನದಲ್ಲಿ ಹೈಯರ್ ಎಜುಕೇಶನ್ಗೆ ಹೋಗ್ತಾರೋ ಇಲ್ಲಾಂದ್ರೆ ಜಾಬ್ಗೆ ಹೋಗ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಸರಿಯಾದ ಮಾರ್ಗವನ್ನು ನಾವು ತೋರಿಸ್ಬೇಕಾದ ಕರ್ತವ್ಯ. ಯಾಕೆಂದ್ರೆ ಅವರೆಲ್ಲ ನಮ್ಮ ಮಕ್ಕಳು. ಪೋಷಕರು ಒಬ್ಬರು ಮಕ್ಕಳು ಇರ್ಬೋದು, ಇಬ್ಬರು ಮಕ್ಕಳು ಇರ್ಬೋದು, 3 ಮಕ್ಕಳು ಇರ್ಬೋದು. ಈ ಮಕ್ಕಳೆಲ್ಲ ನಮ್ಮ ಮಕ್ಕಳಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ಯಾರಿಗೂ ತಾರತಮ್ಯ ಆಗ್ತದೆ, ವಿದ್ಯೆಯಲ್ಲಿ ಹೆಚ್ಚು ಕಡಿಮೆ ಆಗೋದು ಅನ್ನೋದಕ್ಕೋಸ್ಕರ ವ್ಯವಸ್ಥಿತವಾಗಿ ಅವರಿಗೆ ತರಬೇತಿಗಳನ್ನ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಹಾಗಾಗಿ ಮಕ್ಕಳುಗಳು ITI ಮುಗಿದಾದ ಮೇಲೆ ಈಗಿನ ಪರಿಸ್ಥಿತಿ ಗೊತ್ತಿದೆ ಸರ್. ಈ ಸರೌಂಡಿಂಗ್ ಏರಿಯಾ ಹಳ್ಳಿ ಗ್ರಾಮಾಂತರದ ಮಕ್ಕಳುಗಳಿಗೆ ವ್ಯವಸಾಯದ ಜೊತೆಗೆ ಎಲ್ಲರೂ ಬಡ ಮಕ್ಕಳುಗಳು ಇರ್ತಾರೆ. ಹೆಚ್ಚಿನ ಮಟ್ಟದಲ್ಲಿ ಪೋಷಕರಿಗೆ ಮೊದಲ ಥರ 5-6 ಮಕ್ಕಳುಗಳಿಂದ ಈಗ 1-2 ಮಕ್ಕಳುಗಳಾಗ್ಬಿಟ್ಟಿದ್ದಾರೆ. ಇರೋದ್ರಿಂದ ಎಲ್ಲರೂ ನಮ್ಮ ಮುಂದೆನೇ ಇರಬೇಕು ಅಂತ ಅವ್ರಿಗೆ ಆಸೆ, ಮಕ್ಕಳಿಗೂ ನಮ್ಮ ಅಪ್ಪ ಅಮ್ಮ ಬಿಟ್ಬಿಟ್ಟು ಹೋಗೋಕೆ ಆಸೆ. ಹಾಗಾಗಿ ನಮ್ಮ ಊರು ಸುತ್ತಮುತ್ತ ಯಾವ ಇಂಡಸ್ಟ್ರೀಸ್ಗಳು ಇಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇದ್ವಿ ಅಂತಂದರೆ, ನಾನು ಬಂದಾದ ಮೇಲೆ ಸರ್ ನಟರಾಜ್ ಸರ್, ನಾನು ಬಂದಾದ ಮೇಲೆ ನಮ್ಮ ಮಕ್ಕಳುಗಳು ಬೇರೆ ಕಡೆಗೆ ಹೋಗೋದು ಬೇಡ, ಕಂಪನಿಗಳೇ ಇಲ್ಲೇ ಬರಲಿ ಅಂತ ಹೇಳಿ ವರ್ಷದಲ್ಲಿ 10-12 ಕಂಪನಿ ಕಲಿಸ್ತಾ ಇದ್ದೀವಿ. ಈ ಸಲ 12 ಕಂಪನಿಗಳನ್ನ ಕಲಿಸಿ ಅವ್ರಿಗೆ ಬೇಕಾದ ಟ್ರೇಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಏನು ಮಕ್ಕಳುಗಳಿದ್ದಾವೆ ಎಲ್ಲರೂ ಸಹ 3-4 ಕಂಪನಿಯಲ್ಲಿ ಆಲ್ರೆಡಿ ಸೆಲೆಕ್ಟೆಡ್. ಈಗ ಅವರು ಪರಿಪೂರ್ಣವಾಗಿ ಪರೀಕ್ಷೆಗಳನ್ನ ಮುಗಿಸಿ ಹೊರ ಬಂದಾದ ಮೇಲೆ ಅವರು ಕೆಲಸ ಹುಡುಕುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಅವರು ರೆಡಿ ಇದ್ದಾರೆ. ನಮ್ಮ ಸರ್ಟಿಫಿಕೇಟ್ ಆಲ್ರೆಡಿ ಸ್ವಲ್ಪ ಇಶ್ಯೂ ಮಾಡ್ಕೊಂಡು ಹೋಗಿದ್ರೆ ಕಂಪ್ನಿಗಳು, ಕೆಲಸದ ಕಂಪ್ನಿಗಳು. ಈಗ ಯಾವುದು ಫಾರ್ ಎಕ್ಸಾಂಪಲ್ ಶಾಂತಾರ್ ಟೆಕ್ನಾಲಜಿ ಅಂತೇಳಿ ಮೈಸೂರದು, ಡೈನಾಟೆಕ್ ಅಂತ ಬೆಂಗಳೂರಿನವ್ರು ಬಂದಿದ್ರು, ರಾಣಿ ಮೆಡ್ರಾಸ್ ಮೈಸೂರಿನವ್ರು ಬಂದಿದ್ರು, ಸ್ನೈಡರ್ ಎಲೆಕ್ಟ್ರಿಕ್ ಬೆಂಗಳೂರಿನವ್ರು ಬಂದಿದ್ರು, KS ಟೆಕ್ನಾಲಜಿ ಮೈಸೂರಿನವ್ರು ಬಂದಿದ್ರು, ಒಬೋ ಎಲೆಕ್ಟ್ರಿಕ್ ಅಂತ ಬೆಂಗಳೂರಿನವ್ರು ಬಂದಿದ್ರು, TVS ಮೋಟಾರ್ಸ್ ನಂಜನಗೂಡಿನವ್ರು ಬಂದಿದ್ರು, JK ಟೈರ್ಸ್ ಮೈಸೂರಿನವ್ರು ಬಂದಿದ್ರು, ಆಟೋಮೇಟಿವ್ ಆಕ್ಸಲ್ಸ್ ಮೈಸೂರಿನವ್ರು ಬಂದಿದ್ರು, ES ಇನ್ಫೋಟೆಕ್ ಬೆಂಗಳೂರಿನವ್ರು ಬಂದಿದ್ರು, ಮಿಚುಬಿಸಿ ಜಪಾನ್ ಕಂಪ್ನಿ ಮೈಸೂರಿನವ್ರು ಬಂದಿದ್ರು. ಇದ್ರ ಜೊತೆ